ರೊಕ್ಕ ಸುಲಿಗೆ ಮಾಡ್ಲಿಕ್ಕತ್ತಾರ. ಇಲ್ಲಿ ಫ್ರೀ ಆಗಿ ಎಲ್ಲಾ ರೀತಿ ಮಕ್ಕಳಿಗೆ ಬಟ್ಟಿಯಿಂದ ಹಿಡಿದು ಬುಕ್ಕದಿಂದ ಹಿಡಿದು ಶೂಯಿಂದ ಹಿಡಿದು ಊಟದಿಂದ ಹಿಡಿದು ಹಾಲು ಎಲ್ಲವನ್ನು ಫ್ರೀ ಕೊಡ್ತಾರ. ಇಂಥ ಸರ್ಕಾರಿ ಶಾಲೆ ಸವಲತ್ತುಗಳನ್ನು ಬಿಟ್ಟು ಆ ಶಾಲೆಗೆ ಹೋಗುದು ಯಾಕ? ಇಲ್ಲಿ ಓದ್ರಿ, ಇಲ್ಲಿ ಮಾಡ್ರಿ, ನೀವು ಕಲಿಸ್ಲಿಕ್ಕಂದ್ರೆ ಬಂದು ಕೇಳ್ರಿ. ನಮ್ಗೆ ಕೈ ಕೇಳುವಂತ ಹಕ್ಕು ಐತಿ ನಿಮಗ. ಗೌರ್ಮೆಂಟ್ ನಮಗ್ ಪಗಾರ ಕೊಟ್ಟು ಕುಂದ್ರಸ್ಯಾರ ಇಲ್ಲಿ. 80-90 ಸಾವಿರ ರೂಪಾಯಿ ಪಗಾರ ತಿಂತೀವಿ. ಹರಾಮದಲ್ಲ ಇದು, ದೇವರ ಕೆಲಸ ಇದು. ಸೇವೆ ಮಾಡ್ಬೇಕು ನಾವು. ಮಕ್ಕಳ ಮನಸ್ಸನ್ನ ಮುರಿದ ಸೇವೆ ಮಾಡಿ ಹೋಗ್ಲಿಲ್ಲ ಅಂದ್ರ ದೇವ್ರ ನಮ್ಗೆ ಅನ್ಯಾಯ ಮಾಡ್ತಾನ, ಏನಾದ್ರೂ ಶಿಕ್ಷೆ ಕೊಡ್ತಾನ. ಅದಕ್ಕೆ ನೀವು ಹಂಗ ಹೋಗ್ಬೇಡ್ರಿ. ನಾವು ಕಲಿಸುವಂತ ನಮ್ದು ಐತಿ, ನಾವು ಕಲಿಸ್ತೀವಿ, ನೀವು ಬಿಟ್ಟು ನೋಡ್ರಿ ಅಂತ ನಾವ್ ಹೇಳ್ತಾ ಇದೀವಿ. ಒಂದ್ ವೇಳೆ ನೀವು ಕಲಿಸ್ಲಿಕ್ಕಂದ್ರ ಪೇರೆಂಟ್ಸ್ ಬಂದ್ ನಿಮ್ಗೆ ಕೇಳ್ಬೋದ್ರಿ? ಕೇಳ್ಬೋದು, ಬೇಕಾದಂಗೆ ಕೇಳ್ಬೋದು, ಮುಕ್ತವಾಗಿ ಕೇಳ್ಬೋದು. ಯಾಕೆ ತಪ್ಪಿತ್ತಂದ್ರೆ ಕೇಳ್ಬೋದು. ಅದಕ್ಕೆ ನಾವ್ ಏನ್ ಸೊಲ್ಯೂಷನ್ ಕೊಡ್ಬೇಕೋ ಕೊಡ್ತೀವಿ. ನಿಮ್ ತಲೆ ಬರುವಂತ ಕ್ವಶನ್ಗಳು ನನಗೆ ಎಷ್ಟು ಅರ್ಥ ಆಗಿದಾವ ನಾನು ಕೇಳಿದೀನಿ. ನೀವು ಸರ್ಕಾರ ಶಾಲಿ ಕಳಿಸ್ಲಿಕ್ಕಂದ್ರ ಸರ್ಕಾರ ಶಾಲೆ ಮುಚ್ಚಿ ಹೋಗ್ತಾವ. ಗೌರ್ಮೆಂಟ್ ಸ್ಕೂಲ್ದಾಗ ಕಲ್ತವ್ರು ನೀವು ಎಲ್ಲೇ ಬಿಟ್ಟು ಬರೀ ಬದುಕ್ ಬರ್ತಾರ. ಅವ್ರು ಪ್ರೈವೇಟ್ ಸ್ಕೂಲ್ದಾಗ ಕಲ್ತಾರ, ಅವರು ಬದುಕ್ ಬರ್ತಾರ. ಸ್ವಲ್ಪ ಡಿಫ್ರೆನ್ಸ್ ಆಗ್ತದ ಅಷ್ಟೇ. ಸ್ವಲ್ಪ ಇವ್ರು ಬದುಕೋದಕ್ಕ ಅವ್ರು ಬದುಕೋದಕ್ಕ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ, ವ್ಯತ್ಯಾಸ ಆಗ್ತದ. ನಿಮ್ಮ ಕೈಗೈತಿ, ನಿಮ್ಮ ಮಗುವಿನ ಭವಿಷ್ಯ ರೂಪಿಸೋದು ನಿಮ್ಮ ಕೈಗದ. ಹಚ್ಚಿ ಪ್ರೈವೇಟ್ ಸ್ಕೂಲಿಗೆ ಹಚ್ಚಕತ್ತೀರಿ, ಮುಂದೆ ಇದ್ದಿರ್ತಾವ. ಮುಂದೆ ಕಾಲೇಜಲ್ಲಿ ಯಾವ ಗೌರ್ಮೆಂಟ್ ಅಂದ್ರೆ ಹಚ್ಚಿಕ್ ಹೋಗಲ್ಲ. ನೀವು ಗೌರ್ಮೆಂಟ್ ಹಚ್ತೀರಂದ್ರೆ ನಿಮ್ಗೆ ಸೀಟ್ ಸಿಗಲ್ಲ. ಅಂದ್ರೆ 1ನೇ to 10ನೇ ತನಕ ನಮ್ಗೆ ಒಟ್ಟ ಸರ್ಕಾರ ಶಾಲೆನೇ ಬೇಡ. ಮುಂದ್ ಬೇಕು ನಮ್ಗೆ 11, 12 ಮುಂದೆ ಡಿಗ್ರಿ ಮುಗಿಯತಕ್ಕ ನಮ್ಗೆ ಗೌರ್ಮೆಂಟ್ ಸೀಟ್ ಸಿಗ್ಬೇಕು. ನಮ್ಗೆ ಆ ರೀತಿ ಬಡ್ದಾಡಕತ್ತಾರೆ. ಫಸ್ಟ್ ನೀವು ಸ್ವಲ್ಪ ಇಲ್ಲಿಂದ ಗೌರ್ಮೆಂಟ್ ಸ್ಕೂಲ್ ಒಳಗೆ ನೀವು ಬಂದು ಕಲಿಕತ್ತೀರ ಅಂದ್ರೆ, ನೀವು ಏನಾದ್ರು ಬಂದು ಚೇಂಜಸ್ ಮಾಡ್ಕತ್ತಿರ್ತಂದ್ರ ನಿಮ್ ನೋಡಿ ನಿಮ್ಮ ಆಜು ಬಾಜುದವ್ರು ಚೇಂಜಸ್ ಮಾಡ್ಕೋತಾರ. ನಿಮ್ ನೋಡಿ ಈ ಒಂದು ಸ್ಕೂಲ್ ಬೆಳಿತಿರ್ತಾವ,